ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಹೇರ್ ಸ್ವಲ್ಪ ಎಲ್ಲ ಡ್ರೈ ಆಗಿದೆ, ಸ್ಪ್ಲಿಟ್ ಎಂಡ್ಸ್ ಆಗಿದೆ ಎಂಡ್ಸಲ್ಲಿ. ಅದಕ್ಕೆ ನಾನು ಹೇರ್ ಸ್ಪಾ ಮಾಡ್ತಾ ಇದ್ದೀನಿ. ನಾನು ಅದಕ್ಕೆ ಲಾರಿಯಲ್ ಪ್ಯಾರಿಸ್ ಅವರ ಟೋಟಲ್ ರಿಪೇರ್ 5 ಯೂಸ್ ಮಾಡಿ ಹೇರ್ ಸ್ಪಾ ಮಾಡ್ಕೋತಾ ಇದ್ದೀನಿ. ನನ್ನ ಹೇರು ತುಂಬ ಕರ್ಲಿ ಜೊತೆಗೆ ತುಂಬ ಡ್ರೈ ಮತ್ತು ರಫ್ ಆಗೂ ಕೂಡ ಇದೆ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಸ್ಪ್ಲಿಟ್ ಎಂಡ್ಸ್ ಆಗ್ತಾ ಇದೆ. ಪ್ರತಿ ಸಲ ಸ್ಪ್ಲಿಟ್ ಎಂಡ್ಸ್ ಆಗಿದೆ ಅಂತೇಳಿ ಹೋಗಿ ತುದಿನ ಕಟ್ ಮಾಡ್ತಾ ಇದ್ರೆ ಲೆಂತ್ ಕೂಡ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ಈ ಸಲ ನಾನು ಲಾರಿಯಲ್ ಪ್ಯಾರಿಸ್ ಅವರ ಟೋಟಲ್ ರಿಪೇರ್ 5ನ ಒಂದು ಹೇರ್ ಮಾಸ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟು ಪರ್ಟಿಕ್ಯುಲರ್ಲಿ ಡ್ಯಾಮೇಜ್ ಹೇರ್ಗೆ ಅಂತಲೇ ಇರೋದ್ರಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಪಾರ್ಲರ್ ಹೋಗಿ ಹೇರ್ ಸ್ಪಾ ಮಾಡಿಸ್ತೀರಾ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಅವರು ಸೇಮ್ ಪ್ರಾಡಕ್ಟ್ಸನ್ನೇ ಯೂಸ್ ಮಾಡೋದು. ಹಾಗಾಗಿ ನಾನಿವತ್ತು ಮನೆಯಲ್ಲೇ ಇದನ್ನು ಕಡಿಮೆ ಖರ್ಚಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾವು ತಲೆಗೆ ಸ್ನಾನ ಮಾಡ್ಕೊಳ್ಬೇಕು. ಕೂದಲು ವೆಟ್ಟಾಗಿರಬೇಕು. ತುಂಬ ಡ್ರಿಪ್ಪಿಂಗ್ ವೆಟ್ಟಿರಬಾರ್ದು, ಸ್ವಲ್ಪ ವೆಟ್ಟಾಗಿರಬೇಕು. ಆಗ ಅದರ ಲೆಂತಿಗೆ, ಕೂದಲಿನ ಲೆಂತಿಗೆ ಸೆಕ್ಷನ್ ಬೈ ಸೆಕ್ಷನ್ನು ನೀಟಾಗಿ ಕ್ರೀಮನ್ನು ಹಚ್ಕೊಳ್ತಾ ಹೋಗಬೇಕು. ನೀವು ಸ್ಕ್ಯಾಲ್ಪಿಗೂ ಕೂಡ ಹಚ್ಕೊಳ್ಬೋದು. ನಾನು ಸ್ಕ್ಯಾಲ್ಪಿಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗೆ ಪೂರ್ತಿ ಲೆಂತಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ಪೆಷಲಿ ನಾನು ಸ್ಪ್ಲಿಟ್ ಎಂಡ್ಸ್ ಇರೋವಂಥ ಎಂಡ್ಸನ್ನು ತುಂಬ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಪೂರ್ತಿ ಹೇರ್ಗೆ ನೀವು ಹಚ್ಕೊಳ್ಬೋದು. ಸ್ಕ್ಯಾಲ್ಪಿಗೂ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕಾಗತ್ತೆ. ಈ ಪ್ರಾಡಕ್ಟು ಎಷ್ಟು ಬೇಕೋ ಅಷ್ಟೊಂದು ಬೌಲಲ್ಲಿ ತಗೊಂಡು ಅದಕ್ಕೆ ಒಂದು ಹೇರ್ ಸೀರಮನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ನಿಮ್ಮ ಹೇರ್ಗೆ ಅಪ್ಲೈ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ ಕೂದಲು. ನಾನು ತೊಗೊಂಡಿರೋದು 200 ಗ್ರಾಮ್ಸ್ ಅಷ್ಟು ಈ ಮಾಸ್ಕು. ಇದು 470 ರುಪೀಸ್ ಆಯಿತು ನನಗೆ. ಈ ಪ್ರಾಡಕ್ಟನ್ನು ನೀವು ಒನ್ಸ್ ಪರ್ಚೇಸ್ ಮಾಡಿದರೆ 5 to 6 ಟೈಮ್ಸ್ ಅಷ್ಟು ಯೂಸ್ ಮಾಡ್ಬೋದು. ನನ್ನ ಹೇರ್ ಲೆಂತ್ಗೆ ನಾನು ಈ ಬಾಕ್ಸಿಂದ ಒಂದು ಕಾಲು ಭಾಗದಷ್ಟು ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಸ್ಟೀಮಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಸ್ವಲ್ಪ ಸ್ಕ್ಯಾಲ್ಪನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ. ನಿಧಾನವಾಗಿ ಸ್ಕ್ಯಾಲ್ಪ್ ಮಸಾಜ್ ಮಾಡಿಕೊಂಡು ಸ್ಟೀಮ್ ಮಾಡೋಕ್ಕೂ ಮುಂಚೆ ಒಂದು ಬನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕ್ಲಿಪ್ಪನ್ನು ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ನಾನು ಎಲೆಕ್ಟ್ರಿಕ್ ಸ್ಟೀಮರನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ತೋರಿಸ್ತಾ ಇರೋ ಹಾಗೆ ಸುಮ್ಮನೆ ಒಂದು ಗಂಟನ್ನು ಕಟ್ಟಬೇಕು. ಕಟ್ಟಿ ಯಾವುದೇ ಕ್ಲಿಪ್ ಹಾಕದೆ ಹಾಗೆ ಕೂದಲನ್ನು ಸಿಗಿಸ್ಕೊಳ್ಬೇಕು ಈ ರೀತಿಯಾಗಿ. ನೆಕ್ಸ್ಟ್ ಇವಾಗ ಸ್ಟೀಮರ್ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಸ್ಟೀಮರ್ ಯೂಸ್ ಮಾಡೋಕ್ಕೂ ಮುಂಚೆ ನಾನಿಲ್ಲೊಂದು ಪಾಲಿಥೀನ್ ಕವರನ್ನು ಹಾಕ್ಕೊಳ್ತಾ ಇದ್ದೀನಿ, ಅಥವಾ ಹೇರ್ ಕ್ಯಾಪ್ ಇದ್ದರೆ ನೀವು ಹಾಕ್ಕೊಳ್ಬೋದು. ಯಾಕೆಂದರೆ ಪ್ರಾಡಕ್ಟ್ ಏನು ಕ್ಯಾಪಿಗೆ ಅಂಡೇ ಇರಲಿ ಅಂತ ಹಾಕ್ಕೊಳ್ತಿದ್ದೀನಿ. ಈಗ ಈ ಎಲೆಕ್ಟ್ರಿಕ್ ಕ್ಯಾಪನ್ನು ನಾನು ಪ್ರೀ ಹೀಟ್ ಕೂಡ ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ. ಸ್ವಲ್ಪ ಬಿಸಿಯಾಗಿದೆ. ಈಗ ಇದನ್ನು ನಾನು ತಲೆಗೆ ಹಾಕ್ಕೊಂಡು ಅದನ್ನು ನೀಟಾಗಿ ನನ್ನ ಸೈಜ್ಗೆ ಅಡ್ಜಸ್ಟ್ ಮಾಡಿಕೊಂಡು ನಂತರ ಒಂದು 15 to 20 ಮಿನಿಟ್ಸ್ ಬಿಡ್ತೀನಿ. ಈ ಥರ ಕ್ಯಾಪ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಕಾಟನ್ ದುಪಟ್ಟಾನ ಬಿಸಿನೀರಲ್ಲಿ ಡಿಪ್ ಮಾಡಿ ಅದನ್ನು ಕೂಡ ರ್ಯಾಪ್ ಮಾಡ್ಕೊಳ್ಬೋದು, ಅಥವಾ ಕವರ್ ಹಾಕಿ ಸ್ವಲ್ಪ ಹೊತ್ತು ಬಿಡ್ಬೋದು. ಇನ್ನು ಕೆಲವರಿಗೆ ಫೇಸ್ ಸ್ಟೀಮರ್ ಇರುತ್ತಲ್ವ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇದು ನಿಮ್ಮ ಚಾಯ್ಸು, ನಿಮಗೆ ಬಿಟ್ಟಿದ್ದು. ನಂತರ ನಾನಿವಾಗ ಕವರನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಒಂದು 15 to 20 ಮಿನಿಟ್ಸ್ ಆಗಿದೆ. ಚೆನ್ನಾಗಿ ಸ್ಟೀಮ್ ಕೂಡ ಆಗಿದೆ. ಈಗ ಕೂದಲನ್ನು ನಾನು ಬರೀ ನೀರಿನಲ್ಲಿ ವಾಶ್ ಮಾಡ್ಕೊಂಡು ಬರ್ತೀನಿ. ಎಂಡ್ ರಿಸಲ್ಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಹೇರ್ ವಾಶ್ ಆದಮೇಲೆ ನೀವು ನೋಡ್ತಾ ಇದ್ದೀರಾ ಸ್ವಲ್ಪ ವೆಟ್ಟಿದೆ ಇನ್ನು ಕೂದಲು. ಅದಕ್ಕೆ ನಾನು ಸ್ವಲ್ಪ ಹೇರ್ ಸೀರಮನ್ನು ಕೂಡ ಅಪ್ಲೈ ಮಾಡಿದ್ದೀನಿ. ಸ್ಟ್ರೈಟನ್ ಮಾಡ್ಕೊಳ್ಬೇಕು ಅನ್ನೋರು ಹೇರ್ ಸೀರಮನ್ನು ಹಾಕಿದ ಮೇಲೆ ನೀವು ಸೆಟ್ ಮಾಡ್ಕೊಳ್ಬೋದು. ಆಗ ಸ್ಟ್ರೈಟ್ ಕೂಡ ಆಗುತ್ತೆ, ಸಿಲ್ಕಿ ಕೂಡ ಆಗುತ್ತೆ. ನನ್ನದು ನಾರ್ಮಲಿ ಕರ್ಲಿ ಹೇರು, ಸೊ ನಾನು ಹಾಗೆ ಬಿಟ್ಟಿದ್ದೀನಿ. ಸೊ ಎಂಡ್ ರಿಸಲ್ಟ್ಸ್ ಈ ರೀತಿಯಾಗಿರುತ್ತೆ. ನಾನು ಇದು ಯೂಸ್ ಮಾಡಿದ ಮೇಲೆ ತುಂಬ ಸ್ಯಾಟಿಸ್ಫೈ ಆಗಿಬಿಟ್ಟು ಇನ್ನೂ 3-4 ಟೈಮ್ಸ್ ನಾನು ಯೂಸ್ ಮಾಡಿದೆ ಇದನ್ನು. ಇದರಿಂದ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಚೆನ್ನಾಗೇ ರಿಕವರ್ ಆಯಿತು ನನಗೆ. ನೀವೇನಾದರೂ ಟ್ರಾವೆಲಿಂಗಲ್ಲಿದ್ದರೆ ಎವ್ರಿ ಡೇ ಹೇರ್ ವಾಶ್ ಮಾಡೋಕ್ಕಾಗಲ್ಲ ಅನ್ನೋರು ಈ ಕ್ರೀಮನ್ನು ಅಪ್ಲೈ ಮಾಡಿಬಿಟ್ಟು ಜಸ್ಟ್ ವಾಶ್ ಮಾಡಿಕೊಂಡ್ರೆ ನಿಮಗೆ ಆಲ್ ಡೇ ನಿಮ್ಮ ಕೂದಲು ತುಂಬಾ ಸಾಫ್ಟಾಗಿ ಮ್ಯಾನೇಜಬಲ್ ಆಗಿರುತ್ತೆ. ನನ್ನ ಕಡೆಯಿಂದ ಬಿಗ್ ಥಮ್ಸ್ ಅಪ್.